ನಮಸ್ಕಾರ ಸ್ನೇಹಿತರೆ. ಬೇಸಿಗೆ ಕಾಲ ಬಂತೆಂದರೆ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಾಣಿಸುತ್ತವೆ. ಹೆಚ್ಚು ದಾಹವಾಗುವುದು, ದೇಹದಲ್ಲಿ ಬಿಸಿ ಹೆಚ್ಚಾಗುವುದು, ತಲೆನೋವು, ದಣಿವು, ಕೆಲವೊಮ್ಮೆ ಚರ್ಮ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ. ಇದಕ್ಕೆ ಮುಖ್ಯ ಕಾರಣ ಬೇಸಿಗೆಯಲ್ಲಿ ಸೂರ್ಯನ ಬಿಸಿ ತುಂಬ ಜಾಸ್ತಿ ಇರುವುದು ಮತ್ತು ನಮ್ಮ ದೇಹದಿಂದ ನೀರು ಹೆಚ್ಚು ಹೊರಹೋಗುವುದು. ಆದರೆ ನಾವು ದಿನನಿತ್ಯ ಕೆಲವು ಸರಳ ಅಭ್ಯಾಸಗಳನ್ನು ಪಾಲಿಸಿದರೆ ಬೇಸಿಗೆಯಲ್ಲೂ ಆರೋಗ್ಯವಾಗಿರಬಹುದು. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಮಾಡಬೇಕಾದ 16 ಮುಖ್ಯ ಕೆಲಸಗಳನ್ನು ವಿವರವಾಗಿ ತಿಳಿಸುತ್ತೇನೆ. 1. ಬೇಸಿಗೆಯಲ್ಲಿ ನಮ್ಮ ದೇಹ ಬೆವರು ಮೂಲಕ ನೀರನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವುದು ತುಂಬ ಮುಖ್ಯ. ನೀರು ಹೆಚ್ಚು ಕುಡಿದರೆ ದೇಹದಲ್ಲಿ ತಂಪು ಇರುತ್ತದೆ, ದೇಹ ಡಿಹೈಡ್ರೇಷನ್ ಆಗುವುದಿಲ್ಲ ಮತ್ತು ತಲೆನೋವು ದಣಿವು ಕಡಿಮೆಯಾಗುತ್ತದೆ. 2. ಮಜ್ಜಿಗೆ ಬೇಸಿಗೆಯಲ್ಲಿ ಅತ್ಯಂತ ಉತ್ತಮ ಪಾನೀಯ. ಇದು ದೇಹದ ಬಿಸಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮಧ್ಯಾಹ್ನ ಊಟದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿದರೆ ದೇಹಕ್ಕೆ ತುಂಬ ಲಾಭ. 3. ತೆಂಗಿನಕಾಯಿ ನೀರು ನೈಸರ್ಗಿಕ ಎನರ್ಜಿ ಡ್ರಿಂಕ್. ಇದು ದೇಹಕ್ಕೆ ಅಗತ್ಯವಾದ ಖನಿಜಗಳನ್ನು ಕೊಡುತ್ತದೆ ಮತ್ತು ದೇಹದ ದಾಹವನ್ನು ತಕ್ಷಣ ಕಡಿಮೆ ಮಾಡುತ್ತದೆ. ಬೇಸಿಗೆಯಲ್ಲಿ ವಾರಕ್ಕೆ ಕೆಲವು ಬಾರಿ ಕುಡಿಯುವುದು ಒಳ್ಳೆಯದು. 4. ಕಲ್ಲಂಗಡಿ ಹಣ್ಣಿನಲ್ಲಿ ಸುಮಾರು 90% ನೀರಿನಂಶ ಇರುತ್ತದೆ. ಇದನ್ನು ತಿಂದರೆ ದೇಹಕ್ಕೆ ನೀರು ಸಿಗುತ್ತದೆ ಮತ್ತು ದೇಹದಲ್ಲಿ ತಂಪು ಹೆಚ್ಚಾಗುತ್ತದೆ. ಬೇಸಿಗೆಯಲ್ಲಿ ಕಲ್ಲಂಗಡಿ ತಿನ್ನುವುದು ತುಂಬ ಉತ್ತಮ. 5. ಬೇಸಿಗೆಯಲ್ಲಿ ತುಂಬ ಎಣ್ಣೆ ಮತ್ತು ಮಸಾಲೆ ಇರುವ ಆಹಾರ ತಿಂದರೆ ದೇಹದಲ್ಲಿ ಬಿಸಿ ಹೆಚ್ಚಾಗುತ್ತದೆ. ಆದ್ದರಿಂದ ಲಘುವಾದ ಆಹಾರ, ತರಕಾರಿ, ಹಣ್ಣುಗಳು ಮತ್ತು ಸರಳ ಊಟ ತಿನ್ನುವುದು ಉತ್ತಮ. 6. ಮಧ್ಯಾಹ್ನ 12 ರಿಂದ 3 ಗಂಟೆ ನಡುವೆ ಸೂರ್ಯನ ಬಿಸಿ ಅತ್ಯಂತ ಹೆಚ್ಚು ಇರುತ್ತದೆ. ಈ ಸಮಯದಲ್ಲಿ ಹೊರಗೆ ಹೆಚ್ಚು ಹೋಗುವುದರಿಂದ ತಲೆ ಸುತ್ತುವುದು, ದೇಹ ದಣಿವಾಗುವುದು ಮತ್ತು ಸನ್ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ. 7. ಬೇಸಿಗೆಯಲ್ಲಿ ಕಾಟನ್ ಬಟ್ಟೆಗಳು ತುಂಬ ಒಳ್ಳೆಯದು. ಕಾಟನ್ ಬಟ್ಟೆಗಳು ಗಾಳಿಯನ್ನು ಒಳಗೆ ಬಿಡುತ್ತವೆ ಮತ್ತು ದೇಹವನ್ನು ತಂಪಾಗಿ ಇಡುತ್ತದೆ. 8. ಬೇಸಿಗೆಯಲ್ಲಿ ಬೆವರು ಹೆಚ್ಚು ಬರುತ್ತದೆ. ದಿನಕ್ಕೆ 2 ಬಾರಿ ಸ್ನಾನ ಮಾಡಿದರೆ ದೇಹ ಸ್ವಚ್ಛವಾಗಿರುತ್ತದೆ ಮತ್ತು ದೇಹಕ್ಕೆ ತಂಪು ಅನುಭವವಾಗುತ್ತದೆ. 9. ನೈಸರ್ಗಿಕ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ದೇಹಕ್ಕೆ ವಿಟಮಿನ್ ಮತ್ತು ಶಕ್ತಿ ಸಿಗುತ್ತದೆ. ಇದು ದೇಹದ ದಣಿವು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 10. ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್ ತರಕಾರಿಗಳು ದೇಹಕ್ಕೆ ತುಂಬ ಒಳ್ಳೆಯದು. ಇವುಗಳಲ್ಲಿ ನೀರು ಮತ್ತು ವಿಟಮಿನ್ ಹೆಚ್ಚು ಇರುವುದರಿಂದ ಬೇಸಿಗೆಯಲ್ಲಿ ದೇಹ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. 11. ಬೇಸಿಗೆಯಲ್ಲಿ ದೇಹ ಬೇಗ ದಣಿವಾಗುತ್ತದೆ. ಆದ್ದರಿಂದ ದಿನಕ್ಕೆ 7 ರಿಂದ 8 ಗಂಟೆ ನಿದ್ರೆ ಪಡೆಯುವುದು ತುಂಬ ಮುಖ್ಯ. 12. ಹೊರಗೆ ಹೋಗುವಾಗ ಟೋಪಿ ಅಥವಾ ಛತ್ರಿ ಬಳಸಿ. ಸೂರ್ಯನ ನೇರ ಕಿರಣಗಳು ತಲೆಗೆ ಬಿದ್ದರೆ ತಲೆನೋವು ಅಥವಾ ತಲೆ ಸುತ್ತುವುದು ಆಗಬಹುದು. ಆದ್ದರಿಂದ ಹೊರಗೆ ಹೋಗುವಾಗ ಟೋಪಿ ಅಥವಾ ಛತ್ರಿ ಬಳಸುವುದು ಉತ್ತಮ. 13. ಬೆವರು ಬಂದ ನಂತರ ದೇಹವನ್ನು ಸ್ವಚ್ಛವಾಗಿರಿಸಿ. ಬೆವರು ಹೆಚ್ಚು ಬಂದರೆ ತಕ್ಷಣ ಮುಖ ಮತ್ತು ದೇಹವನ್ನು ತೊಳೆಯುವುದು ಉತ್ತಮ. ಇದರಿಂದ ಚರ್ಮದ ಸಮಸ್ಯೆಗಳು ಕಡಿಮೆಯಾಗುತ್ತದೆ. 14. ಮಧ್ಯೆ ಮಧ್ಯೆ ವಿಶ್ರಾಂತಿ ಪಡೆದುಕೊಳ್ಳಿ. ಬೇಸಿಗೆಯಲ್ಲಿ ಹೆಚ್ಚು ಕೆಲಸ ಮಾಡಿದರೆ ದೇಹ ಬೇಗ ದಣಿವಾಗುತ್ತದೆ. ಆದ್ದರಿಂದ ಮಧ್ಯೆ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ಉತ್ತಮ. 15. ಲಿಂಬು ನೀರು ಕುಡಿಯಿರಿ. ಲಿಂಬೆಹಣ್ಣಿನ ನೀರು ದೇಹಕ್ಕೆ ತಾಜಾತನ ನೀಡುತ್ತದೆ. ಇದು ದಾಹವನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತದೆ. ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ನಿಂಬು ರಸ ಹಾಕಿದರೆ ಬೆವರಿನ ದುರ್ಗಂಧ ಕಡಿಮೆ ಆಗುತ್ತದೆ, ದೇಹ ಫ್ರೆಶ್ ಆಗಿರುತ್ತದೆ
ಜಾಸ್ತಿ ಬೆವರುವುದಿಲ್ಲ. 16. ತುಂಬ ಐಸ್ ಪಾನೀಯಗಳನ್ನು ತಪ್ಪಿಸಿ. ತುಂಬ ತಂಪಾದ ಪಾನೀಯಗಳನ್ನು ಕುಡಿಯುವುದರಿಂದ ಗಂಟಲು ಸಮಸ್ಯೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಹೆಚ್ಚು ಐಸ್ ಪಾನೀಯಗಳನ್ನು ತಪ್ಪಿಸುವುದು ಉತ್ತಮ. ಸ್ನೇಹಿತರೆ, ಈ 16 ಸರಳ ಅಭ್ಯಾಸಗಳನ್ನು ನೀವು ಬೇಸಿಗೆಯಲ್ಲಿ ಪಾಲಿಸಿದರೆ ದೇಹ ಆರೋಗ್ಯವಾಗಿರುತ್ತದೆ ಮತ್ತು ಬಿಸಿಲಿನ ಸಮಸ್ಯೆಗಳು ಕಡಿಮೆ ಆಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.